ಯಥಾರ್ಥವಾಗಿ ಇದ್ದಿದ್ದಕ್ಕೆ ಏನಾಯಿತು ಗೊತ್ತಾ? ಒಂದ್ಸಾರಿ ಒಬ್ಬ ಬಿಸಿನೆಸ್ ಮ್ಯಾನ್ ಇದ್ದನು, ಹೋಲ್ಸೇಲ್ ಶಾಪ್ ಇಟ್ಕೊಂಡಂತ ಒಬ್ಬ ಬಿಸಿನೆಸ್ ಮ್ಯಾನ್ ಇದ್ದನು. ಹೋಲ್ಸೇಲ್ ಶಾಪ್ ಇಟ್ಕೊಂಡು ಹೋಲ್ಸೇಲ್ ವ್ಯಾಪಾರ ಮಾಡ್ತಾ ಇದ್ದನು. ಆತನ ಹತ್ರ ಅನೇಕ ಜನ ಬಂದು ಅನೇಕ ಸಾಮಾನುಗಳನ್ನ, ಅನೇಕ ಮೆಟೀರಿಯಲ್ಸ್ಗಳನ್ನ, ಅನೇಕ ಸರಕು ಸಾಮಾನುಗಳನ್ನ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಪರ್ಚೇಸ್ ಮಾಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಒಬ್ಬ ಯವನಸ್ಥನು ಬಂದು ಆ ಒಂದು ಶಾಪಲ್ಲಿ ಆ ಬಿಸಿನೆಸ್ ಮ್ಯಾನ್ ಹತ್ರ, ಆ ಒಂದು ಹೋಲ್ಸೇಲ್ ವ್ಯಾಪಾರವನ್ನ, ಹೋಲ್ಸೇಲ್ ಶಾಪ್ ಅನ್ನಿಟ್ಟಂತ ಆ ಒಂದು ಓನರ್ ಹತ್ರ ಬಂದು, ಆ ಬಿಸಿನೆಸ್ ಮ್ಯಾನ್ ಹತ್ರ ಬಂದು ಒಬ್ಬ ಯವನಸ್ಥನು ಬಂದು ಆತನು ಸಹ ಅನೇಕ ಮೆಟೀರಿಯಲ್ಸ್ಗಳನ್ನ, ಸಾಮಾನುಗಳನ್ನ, ಸರಕು ಸಾಮಾನುಗಳನ್ನ ತಕೊಂಡು ಹೋಗ್ತಾ ಇದ್ದನು. ಒಂದ್ ಮಾತು ಹೇಳ, ಈ ಯವನಸ್ಥನು ಎಷ್ಟೋ ನಂಬಿಗಸ್ತನು, ಈ ಯವನಸ್ಥನು ಎಷ್ಟೋ ಒಳ್ಳೆಯವನಂತೆ, ಈ ಯವನಸ್ಥನು ಎಷ್ಟೋ ಯಥಾರ್ಥವಾಗಿದ್ದನಂತೆ. ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ಆ ವ್ಯಾಪಾರಿ ಹತ್ರ, ಆ ಬಿಸಿನೆಸ್ ಮ್ಯಾನ್ ಹತ್ರ, ಹೋಲ್ಸೇಲ್ ಶಾಪ್ ಇಟ್ಕೊಂಡಿದ್ದಾನಲ್ಲ ಆ ಬಿಸಿನೆಸ್ ಮ್ಯಾನ್ ಹತ್ರ ಎಷ್ಟೋ ಜನ ಸಾಮಾನು ತಕೊಂಡೋಗಿ ಹಣ ಕೊಡ್ತಾ ಇರಲಿಲ್ಲ ಅಂತೆ. ಇಂಥ ಸಮಯಕ್ಕೆ ಟೈಮ್ಗೆ ಹಣ ಕಟ್ತೀವಿ ಅಂತ ಹೇಳಿ ಆ ಒಂದು ಬಿಸಿನೆಸ್ ಮ್ಯಾನ್ನ, ಆ ಒಂದು ಹೋಲ್ಸೇಲ್ ಶಾಪ್ ಓನರ್ನ ಎಷ್ಟೋ ಗೋಳಾಡಿಸ್ತಿದ್ರಂತೆ ಬೇರೆ ಬೇರೆ ಜನರು, ಬೇರೆ ಬೇರೆ ಕಸ್ಟಮರ್ಸ್ಗಳು. ಆದರೆ ಈ ಯವನಸ್ಥ ಮಾತ್ರ ಎಷ್ಟು ಸಾರಿ ಆತನ ಹತ್ರ, ಆ ಬಿಸಿನೆಸ್ ಮ್ಯಾನ್ ಹತ್ರ ಸಾಮಾನು ತಕೊಂಡ್ರು, ಮೆಟೀರಿಯಲ್ಸ್ ತಕೊಂಡ್ರು, ಸರಕುಗಳನ್ನ ತಕೊಂಡ್ರು, ಆತನ ಕರೆಕ್ಟ್ ಟೈಮ್ಗೆ ಹಣ ಕಟ್ತಾ ಇದ್ದನಂತೆ. ಸರಿಯಾದಂಥ ಸಮಯಕ್ಕೆ ಆ ಹಣವನ್ನು ಆತನಿಗೆ ಹಿಂತಿರುಗಿಸ್ತಾ ಇದ್ದನಂತೆ. ಹೀಗಾಗಿ ಆ ಬಿಸಿನೆಸ್ ಮ್ಯಾನ್ ದೃಷ್ಟಿಯಲ್ಲಿ ಈ ಯವನಸ್ಥನು ಎಷ್ಟೋ ಒಳ್ಳೆಯವನಾಗಿ, ನೀತಿವಂತನಾಗಿ, ಯಥಾರ್ಥವಂತನಾಗಿ ಕಾಣಿಸಿದ್ದಾನೆ. ಒಂದಿನ ಈ ಯವನಸ್ಥನು ಬಂದು ಈ ಬಿಸಿನೆಸ್ ಮ್ಯಾನ್ಗೆ ಹೇಳ್ತಾನಂತೆ, ಸಾರ್ ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಪ್ಪ, ನೀನು ಆರಾಮಾಗಿದೆಯಾ? ಹ್ಞೂ ಸರ್, ನಾನು ಚೆನ್ನಾಗಿದ್ದೀನಿ ಸರ್. ಸಾರ್, ಇನ್ಮೇಲೆ ನಿಮ್ಮ ಶಾಪಿಗೆ ನಾನು ಸಾಮಾನು ತಗೊಳ್ಳಕ್ಕೆ ಬರ್ತೀನೋ ಇಲ್ಲ ಗೊತ್ತಿಲ್ಲ ಸರ್ ಅಂದನಂತೆ. ಯಾಕಪ್ಪ ಹಿಂಗೆ ಹೇಳ್ತಾ ಇದೀಯಾ? ಎಷ್ಟೋ ವರ್ಷದಿಂದ ನನ್ನ ಹತ್ರನೇ ಸಾಮಾನು ತಕ್ಕೊಂತೀಯಾ, ಎಷ್ಟೋ ದಿನದಿಂದ ನನ್ನ ಹತ್ರನೇ ವ್ಯವಹಾರ ಮಾಡ್ತೀಯಾ, ಈಗ ಯಾಕೆ ಹಿಂಗೆ ಹೇಳ್ತೀಯಾ? ಇಲ್ಲ ಸಾರ್, ನಾನು ಈ ಸಿಟಿ ಬಿಟ್ಟು, ಈ ಪಟ್ಟಣನೇ ಬಿಟ್ಟು ನಾನು ಬೇರೆ ಪಟ್ಟಣಕ್ಕೆ ಹೋಗಿ, ಬೇರೆ ಸಿಟಿಗೆ ಹೋಗಿ ನಾನು ಅಲ್ಲಿ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ ಸರ್. ನಾನು ಮತ್ತೆ ನಿಮ್ಮ ಹತ್ರ ಬರ್ತೀನೋ ಇಲ್ಲ ಗೊತ್ತಿಲ್ಲ ಅಂದನಂತೆ. ಆ ರೀತಿ ಹೇಳುವಾಗ ಮತ್ತೆ ಹಂಗೆ ಹೇಳಿದನಂತೆ. ಹೇಳಿದಂಥ ಸಂದರ್ಭದಲ್ಲಿ ಈ ಯವನಸ್ಥ ಹೇಳ್ತಾನೆ, ಸಾರ್ ನಿಮಗೆ ತುಂಬಾ ಥ್ಯಾಂಕ್ಸ್ ಸಾರ್, ನಿಮಗೆ ತುಂಬಾ ಧನ್ಯವಾದ ಸರ್. ಯಾಕೆಪ್ಪ ಅಂದಂತೆ. ಯಾಕಂದ್ರೆ ಸಾರ್, ಎಷ್ಟೋ ಸಾರಿ ನನ್ನ ಹತ್ರ ಹಣ ಇಲ್ದಾಗ ನೀವು ಉದ್ರಿ ಕೊಟ್ಟಿದ್ರಿ ಸಾರ್. ನಾನು ಆಮೇಲೆ ಹಣ ಕಟ್ತೀನಂದ್ರು, ನಾನು ನಿಧಾನವಾಗಿ ಹಣ ಕಟ್ತೀನಂದ್ರು, ವಾರ ಬಿಟ್ಟು ಹಣ ಕಟ್ತೀನಂದ್ರು, 15 ದಿನ ಬಿಟ್ಟು ಹಣ ಕಟ್ತೀನಂದ್ರು, ಒಂದೊಂದು ಸಾರಿ ತಿಂಗಳು ಸಹ ಆದ್ರೂ ಸಹ ಹಣ ಕಟ್ತೀನಂದ್ರು. ನೀವು ಹಂಗೆ ಉದ್ರಿ ಕೊಟ್ಟಿದ್ರಿ ಸರ್, ನಿಮಗೆ ಧನ್ಯವಾದ ಸರ್, ನಿಮಗೆ ಥ್ಯಾಂಕ್ಸ್ ಸರ್. ನಿಮ್ಮ ಸಹಾಯ ಯಾವತ್ತೂ ಮರೆಯಲ್ಲ ಸರ್. ನಿಮ್ಮ ಹೆಲ್ಪ್ನಿಂದನೇ ನಾನು ಇಲ್ಲಿವರೆಗೂ ಬಂದೀನಿ ಸರ್. ನೀವು ಸಹಾಯ ಮಾಡೋದಕ್ಕೆ ನಾನು ಎಷ್ಟೋ ಚೆನ್ನಾಗಿದ್ದೀನಿ ಸರ್. ಥ್ಯಾಂಕ್ಸ್ ಸರ್, ನಿಮ್ಮನ್ನು ಯಾವತ್ತೂ ಮರೆಯಲ್ಲ ಸರ್. ನಾನು ಬೇರೆ ಪಟ್ಟಣಕ್ಕೆ ಹೋಗಿ ಉದ್ಯೋಗ ಸ್ಟಾರ್ಟ್ ಮಾಡ್ತೀನಿ ಸರ್, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಸರ್. ಆ ವ್ಯಾಪಾರಿ ಅಂದಂತೆ, ತಮ್ಮ, ನನ್ನ ಶಾಪಿಗೆ ಎಷ್ಟೋ ಜನ ಸಾಮಾನು ತಕೊಂಡೋಗಿ ಬರ್ತಾ ಇದ್ದಾರೆ, ಆದ್ರೆ ಎಷ್ಟೋ ಜನ ಸಾಮಾನು ತಕೊಳ್ಳುವವರಿಗೆ ತಕೊಂಡು, ಮೆಟೀರಿಯಲ್ಸ್ ತಕೊಳ್ಳುವವರಿಗೆ ತಕೊಂಡು, ಸರಕು ತಕೊಳ್ಳುವವರಿಗೆ ತಕೊಂಡು ಎಷ್ಟೋ ಜನ ಹಣನೇ ಕಟ್ಟಲಿಲ್ಲ ತಮ್ಮ. ಎಷ್ಟೋ ಜನ ನನಗೆ ಮೋಸ ಮಾಡಿದ್ರು ತಮ್ಮ, ಎಷ್ಟೋ ಜನ ಅನ್ಯಾಯ ಮಾಡಿದ್ರು ತಮ್ಮ, ಎಷ್ಟೋ ಜನರ ಹಣ ಇವತ್ತಿಗೂ ವಾಪಸ್ ಬಂದಿಲ್ಲ ತಮ್ಮ. ತಮ್ಮ, ನಿನ್ನಂತ ಯಥಾರ್ಥವಂತನನ್ನ, ನಿನ್ನಂತ ಒಳ್ಳೆಯವನನ್ನ ನಾನು ಇದೇ ಮೊದಲೇ ಬಾರಿಗೆ ನೋಡಿದ್ದಮ್ಮ. ತಮ್ಮ, ನೀನು ಎಲ್ಲೇ ಹೋದ್ರು ನಿನಗೆ ಒಳ್ಳೆಯದಾಗಲಿ ತಮ್ಮ, ಎಲ್ಲೇ ಹೋದ್ರು ನೀನು ಚೆನ್ನಾಗಿರುತ್ತಮ್ಮ. ತಮ್ಮ, ಇನ್ನೊಂದು ಮಾತು ಹೇಳ್ತೀನಿ, ನೀನು ಬೇರೆ ಪಟ್ಟಣಕ್ಕೆ ಹೋದಾಗ ಒಂದು ವೇಳೆ ನಿನಗೇನಾದ್ರೂ ಕಷ್ಟ ಬಂದ್ರೆ, ಒಂದು ವೇಳೆ ನಿನಗೇನೋ ಹಣದ ಕಷ್ಟ ಬಂದ್ರೆ ಒಂದು ಮಾತು ನನಗೆ ತಿಳಿಸುತ್ತಮ್ಮ, ನನ್ನ ಜ್ಞಾಪಕದಲ್ಲಿ ಇಟ್ಕೋತಮ್ಮ, ನಾನು ನಿನಗೆ ಸಹಾಯ ಮಾಡ್ತೀನಿ ತಮ್ಮ. ಯವನಸ್ಥನಂದ, ಸಾರ್ ಅಷ್ಟೊಂದೇ ಇದ್ರೆ ಸಾಕು ಸಾರ್ ಅಂತ ಹೇಳಿ ಬೇರೆ ಪಟ್ಟಣಕ್ಕೆ ಹೋಗ್ಬಿಟ್ಟ. ಬೇರೆ ಪಟ್ಟಣಕ್ಕೆ ಹೋಗಿ ಆ ಪಟ್ಟಣದಲ್ಲಿ ಹೊಸ ದುಡಿಮೆ ಸ್ಟಾರ್ಟ್ ಮಾಡ್ತಾನೆ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಪ್ರಾರಂಭದಲ್ಲಿ ದುಡಿಮೆ ಚೆನ್ನಾಗಿ ನಡೀತಾ ಇದೆ, ಪ್ರಾರಂಭದಲ್ಲಿ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ಪ್ರಾರಂಭದಲ್ಲಿ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ, ಪ್ರಾರಂಭದಲ್ಲಿ ಒಳ್ಳೆ ಆದಾಯ ಬಂತು, ಪ್ರಾರಂಭದಲ್ಲಿ ಒಳ್ಳೆ ಬಿಸ್ನೆಸ್ ಬಂತು, ಪ್ರಾರಂಭದಲ್ಲಿ ಒಳ್ಳೆ ಹಣ ಬಂತು, ಪ್ರಾರಂಭ ಚೆನ್ನಾಗಾಯಿತು. ಆದರೆ ಬರ್ತಾ ಬರ್ತಾ ಏನಾಯ್ತು ಗೊತ್ತಾ? ವ್ಯಾಪಾರ ಲಾಸ್ ಆಗ್ತಾ ಬರ್ತಾ ಇದೆ. ಏನೋ ಗೊತ್ತಿಲ್ಲ, ಯಾವ ಕಾರಣ ಗೊತ್ತಿಲ್ಲ, ವ್ಯಾಪಾರ ಲಾಸ್ ಆಯ್ತು, ಬಿಸಿನೆಸ್ ಬಿತ್ತೋಯ್ತು, ಬಿಸಿನೆಸ್ ಮೈ ಮೇಲೆ ಬಂತು. ಅವ್ರ ಹತ್ರ ಸಾಲ ಇಸ್ಕೊಂಡ, ಇವ್ರ ಹತ್ರ ಸಾಲ ಇಸ್ಕೊಂಡು ಬಿಸಿನೆಸ್ ಮಾಡಿದ್ರು ಕೂಡ
ಬಿಸಿನೆಸ್ ಏರಿ ಬರಲಿಲ್ಲ, ಬಿಸಿನೆಸ್ ಬಿದ್ದೋಯ್ತು. ಸಾಲದವ್ರ ಕಾಟ ಹೆಚ್ಚಾಯ್ತು. ಬೆಳಿಗ್ಗೆ ಬಂದು ಸಾಲ ಕೇಳೋರು ಮನೆ ಹತ್ರ ಬರ್ತಾ ಇದ್ದಾರೆ, ಸಾಯಂಕಾಲ ಬರ್ತಾ ಇದ್ದಾರೆ. ಒಂದಿನ ಹೇಳಿ ತಪ್ಪಿಸ್ಕೊಂಡ, 2 ದಿನ ಹೇಳಿ ತಪ್ಪಿಸ್ಕೊಂಡ, 3 ದಿನ ಹೇಳಿ ತಪ್ಪಿಸ್ಕೊಂಡ. ಈಗ ಎಷ್ಟು ದಿನ ಅಂತ ತಪ್ಪಿಸ್ಕೋಬೇಕು? ಪ್ರತಿದಿನ ಬಂದು ಸಾಲದವ್ರು ಗಲಾಟೆ ಮಾಡ್ತಾರೆ, ಸಾಲ ಕಟ್ತೇ ಇಲ್ವಾ, ನಿಮ್ಮ ಮನೇಲಿ ಅದು ತಗೊಂಡು ಹೋಗ್ತೀನಿ, ಇದು ತಗೊಂಡು ಹೋಗ್ತೀನಿ, ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಸಾಲದವರು ಸಹ ಬಂದು ಗಲಾಟೆ ಮಾಡ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ. ಏನ್ ಮಾಡ್ಬೇಕಂತ ತೋಚದಂತ ಪರಿಸ್ಥಿತಿ. ಒಂದಿನ ಎಷ್ಟು ದಿನ ಅಂತ ಸುಳ್ಳು ಹೇಳಿ ಸಾಲದವ್ರಿಗೆ? ಇವಾಗ ಬೆಳಿಗ್ಗೆ ಆದ್ರೂ ಬರ್ತಾರೆ, ಸಾಯಂಕಾಲದ ಬರ್ತಾರೆ. ಎಂತ ಕಷ್ಟ ಬಂತಲ್ಲ ನನಗೆ, ಏನ್ ಮಾಡೋದು ಇವಾಗ ಅಂತ ಹೇಳಿ ಅವನಿಗೊಂದು ನೆನಪು ಬರುತ್ತೆ. ಏನ್ ಗೊತ್ತಾ, ಬೇರೆ ಪಟ್ಟಣದಲ್ಲಿದ್ದಾಗ ಬಿಸಿನೆಸ್ ಮ್ಯಾನ್ ಹೆಲ್ಪ್ ಮಾಡ್ತಾನಂತ ಹೇಳಿದ್ನಲ್ಲ, ಆ ಮಾತು ನೆನಪಿ ಬಂದು ಒಂದು ಪತ್ರ ಬರೀತಾನೆ. ಸಾರ್, ಹಿಂಗೆ ಬಂದೆ ಸಾರ್, ಹಿಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಸಾರ್, ಸ್ವಲ್ಪ ದಿನ ಚೆನ್ನಾಗಿತ್ತು ಸಾರ್, ಅದೇನಾಯ್ತು ಗೊತ್ತಿಲ್ಲ ಸಾರ್, ಬಿಸ್ನೆಸ್ ಎಲ್ಲ ಬಿದ್ದೋಗಿ ನಾನು ಸಾಲದಲ್ಲಿದ್ದೀನಿ ಸಾರ್, ಇಂತಿಷ್ಟು ಹಣ ಕೊಟ್ಟರೆ ನಾನು ಅವ್ರಿಗೆ ಸಾಲ ಎಲ್ಲ ತೀರಿಸಿ ನಿನಗೂ ಬೇಗ ನಾನು ಕಟ್ಟಿಬಿಡ್ತೀನಿ ಸಾರ್, ದಯಮಾಡಿ ನನಗೆ ಹೆಲ್ಪ್ ಮಾಡ್ರಿ ಅಂತ ಪತ್ರ ಬರೆದ. ಪತ್ರ ಹೋಯ್ತು, ಉತ್ತರ ಬರುತ್ತಂತ ಕಾದ. 3 ದಿನ ಕಾದ್ರೆ ಉತ್ತರ ಬರಲಿಲ್ಲ, 4 ದಿನ ಕಾದ್ರೆ ಉತ್ತರ ಬರಲಿಲ್ಲ, 5 ದಿನ ಕಾದ, ವಾರ ಕಾದ್ರೆ ಉತ್ತರ ಬರಲಿಲ್ಲ. ಇನ್ನು ಗೊತ್ತಾಯ್ತು, ಆ ಬಿಸಿನೆಸ್ ಮ್ಯಾನ್ ಕೂಡ ನನ್ನ ಕೈ ಬಿಟ್ಟ, ಇನ್ನು ನನಗೆ ಯಾರು ದಿಕ್ಕಿಲ್ಲ. ಇನ್ನು ಸಾಲದವ್ರು ಬಂದು ದಿನ ಕೇಳಿದ್ರೆ ನನಗೇನು ಉತ್ತರ ಕೊಡೋದು, ಬದುಕೋದಕ್ಕಿಂತ ಸುಮ್ಮನೆ ಸತ್ತೋಗ್ಬಿಡೋಣ ಅಂತೇಳಿ ಬಾಗಿಲಾಕೊಂಡು ಈಗ ಹಗ್ಗ ನೇಣಾಕೊಂಡು ಸತ್ತೋಗ್ಬೇಕಂತ ಹೋಗ್ತಾ ಇದ್ದಾನೆ. ಯಾರೋ ಮನೆ ಬಾಗಿಲು ಬಂದು ದಬ ತಾಡ್ತಾ ಇದ್ದಾರೆ. ಮತ್ತೆ ಹಗ್ಗ ಬಿಚ್ಚು ಹೇಳ್ತು. ಅವನಂತಾನೆ, ಯಾರು ಬಂದಿರ್ಬೋದು? ಒಂದು ವೇಳೆ ಸಾಲದವರೇ ಬಂದಿರ್ಬೋದು, ನಿನ್ನೆ ಬಂದು ಸಾಲ ಕೇಳಕ್ ಬಂದವರೇ ಬಂದಿರ್ಬೋದು. ಏನ್ ಮಾಡೋಣ ಇವಾಗ? ಒಂದು ಐಡಿಯಾ ಮಾಡೋಣ. ಹೆಂಗಿದ್ರು ಸತ್ತೋಗ್ತೀನಲ್ಲ, ಇವತ್ತೊಂದು ಸುಳ್ಳು ಹೇಳಿ ಸತ್ತೋಗೋಣ ಅಂತ ಹೇಳಿ ಹೋಗಿ ಬಾಗಿಲು ತೆಗಿತಾನೆ. ಬಾಗಿಲು ತೆಗೆದು ನೋಡಿದ್ರೆ ಸಾಲ ಕೇಳೋರೆಲ್ಲ ಬಂದಿರೋದು, ಆ ಬಿಸಿನೆಸ್ ಮ್ಯಾನ್ ಬಂದಿದ್ದಾನೆ. ಆ ಬಿಸಿನೆಸ್ ಮ್ಯಾನ್ ಬಂದು ನೋಡಿದ ಕೂಡ ಆಶ್ಚರ್ಯ. ಸರ್ ಬನ್ನಿ ಸರ್, ಒಳಗೆ ಕೂತ್ಕೊಳ್ಳಿ ಸರ್. ಒಳಗೆ ಕುಂದ್ರಿಸಿದ್ದಾನೆ, ನೀರು ಕೊಟ್ಟಿದ್ದಾನೆ, ಕಾಫಿ ಕೊಟ್ಟಿದ್ದಾನೆ, ತಿಂಡಿ ಕೊಟ್ಟಿದ್ದಾನೆ, ಮಾತಾಡ್ತಾ ಇದ್ದಾರೆ. ಏನ್ ಸರ್ ಬಂದಿದ್ದೀರಾ? 1 ವಾರದಿಂದ ನೀನು ಬರೆದ ಪತ್ರ ನನಗೆ ತಲುಪಿದೆ. ಪತ್ರ ಎಲ್ಲ ಓದ್ದೆ, ವಿಷಯ ಅರ್ಥ ಆಯ್ತು. ನಾನು ನಿನಗೊಂದು ವಿಷಯ ಹೇಳ್ತೇನೆ. ನಾನು ಆಲ್ರೆಡಿ 3 ದಿನದ ಹಿಂದೆನೆ ಈ ಪಟ್ಟಣಕ್ಕೆ ಬಂದು ನಿನ್ನ ಎಲ್ಲ ಸಾಲ ನಾನು ತೀರಿಸಿದ್ದೇನೆ. ಇನ್ನೊಂದು ವಿಷಯ, ನನ್ನ ಬಿಸಿನೆಸ್ ಅಲ್ಲಿ ನಿನ್ನ ಪಾರ್ಟ್ನರ್ ಆಗಿ ತಗೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರೆ, ಆ ಬಿಸಿನೆಸ್ ಮ್ಯಾನ್ ಕಣ್ಣಲ್ಲಿ ಗೊತ್ತಿಲ್ಲದೆ ಕಣ್ಣೀರು ದಾರಿಯಾಗಿ ಹರಿತಾ ಇದೆ. ಮಗಳೇ, ಸಹೋದರಿ, ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ನಾವು ಒಳ್ಳೆಯವರಾಗಿದ್ರು ನಮಗೆ ಕಷ್ಟಗಳು ಬರ್ತಾವಲ್ಲಪ್ಪ ಅಂತ ಚಿಂತೆ ಮಾಡಬೇಡ. ನಾವಿವತ್ತು ಯಥಾರ್ಥವಾಗಿದ್ರು ನಮಗೆ ಶೋಧನೆಗಳು ಬರ್ತಾವಲ್ಲಪ್ಪ ಅಂತ ಕುಗ್ಗಿ ಹೋಗಬೇಡ. ನಾವು ನ್ಯಾಯವಾಗಿದ್ರು, ನಾವು ಆತ್ಮಿಕವಾಗಿದ್ರು ನಮಗೆ ವೇದನೆಗಳು ಬರ್ತಾ ಇದೆ, ಕಣ್ಣೀರುಗಳು ಬರ್ತಾ ಇದೆ ಅಂತ ಬಾಧೆ ಪಡಬೇಡ. ಒಂದು ಮಾತು ಹೇಳ್ತೀನಿ, ಹಾಲಿರೋ ದೇವ್ರ ಸ್ತೋತ್ರ, ಆಮೇನ್. ಆ ಬಿಸಿನೆಸ್ ಮ್ಯಾನ್ ಕಣ್ಣಿಗೆ ಆ ಯವನಸ್ಥನು ಯಥಾರ್ಥವಾಗಿ ಕಂಡು ಬಂದಿದ್ದಕ್ಕೆ ಅಷ್ಟು ಸಹಾಯ ಮಾಡಿದರೆ, ಈಗ ದೇವ್ರ ಸ್ತೋತ್ರ, ನಿನ್ನ ಅಧಿಕಾರಿ ಯೇಸು ಸ್ವಾಮಿಗೆ ನೀನು ಯಥಾರ್ಥವಾಗಿ ಕಂಡು ಬಂದ್ರೆ ಅದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಇದು ನಿಮಗೆ ವಾಗ್ದಾನ. ಇದು ಯಾವ ವ್ಯಕ್ತಿ ದೇವರ ನಂಬಿ ಯಥಾರ್ಥವಾಗಿದ್ದಾನೆ ಆ ವ್ಯಕ್ತಿನ ದೇವರ ಮೇಲೆ ತರ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. ಯಾವ ಕುಟುಂಬ ದೇವರನ್ನ ನಂಬಿಯೂ ಯಥಾರ್ಥವಾಗಿದೆಯೋ ಆ ಕುಟುಂಬನ ದೇವರ ಮೇಲೆ ತರ್ತಾನೆ. ಯಾವ ವ್ಯಕ್ತಿ ದೇವ್ರ ನಂಬಿ ಅನಾರೋಗ್ಯದಲ್ಲಿ ಬಿದ್ದು ಹೋಗಿದಾನ, ಯಾವ ಸ್ತ್ರೀ ದೇವ್ರ ನಂಬಿ ಯಥಾರ್ಥವಾಗಿದ್ದು ಅನಾರೋಗ್ಯದಲ್ಲಿ ಬಿದ್ದು ಹೋಗಿದ್ದಾಳ, ಆ ಸ್ತ್ರೀನ ದೇವರು ಸ್ವಸ್ಥ ಮಾಡ್ತಾನೆ. ಯಾವ ತುಡಿಮೆ ಯಾರ ಬಿಸಿನೆಸ್ ದೇವರ ನಂಬಿನೂ ಯಥಾರ್ಥವಾಗಿದ್ದನು ನಷ್ಟದಲ್ಲಿ ಮುಳುಗೋಗಿದೆಯೋ ದೇವರ ನಷ್ಟದಿಂದ ಹೊರಗೆ ತರ್ತಾ ಇದ್ದಾನೆ. ಯಾವ ವ್ಯಕ್ತಿ ದೇವಶೋತ್ರ, ಯಾವ ಕುಟುಂಬ ದೇವರ ನಂಬಿಯೂ ಯಥಾರ್ಥವಾಗಿದ್ದು
ದೇವರಿಗೆ ಸ್ತೋತ್ರ. ಸಾಲದಲ್ಲಿ ಮುಳುಗೋಗಿದೆಯೋ, ದೇವರು ಆ ಸಾಲದಿಂದ ಹೊರಗೆ ತರ್ತಾ ಇದ್ದಾನೆ. ಯಾವ ವ್ಯಕ್ತಿ ದೇವರ ಸ್ತೋತ್ರ ದೇವರ ನಂಬಿಯೂ ಯಥಾರ್ಥವಾಗಿ ಇದ್ದಿದ್ದಾನೋ, ದೇವರ ಸ್ತೋತ್ರ, ಆಮೆನ್. ಯಾವ ವ್ಯಕ್ತಿ ದೇವ್ರ ನಂಬಿ ಅವನ ಬೆಳೆ ಲಾಸ್ ಆಗಿದೆಯೋ, ಅವನ ಬಿಸಿನೆಸ್ ಲಾಸ್ ಆಗಿದೆಯೋ, ಆ ಲಾಸ್ನಿಂದ ದೇವ್ರ ಹೊರಗೆ ತರ್ತಾ ಇದ್ದಾನೆ. ಆಮೆನ್. ಅವರು ಯಥಾರ್ಥವಾಗಿದ್ದಕ್ಕೆ ಏನಾಯ್ತು ಗೊತ್ತಾ? ಏನಾಯ್ತು? ಸಹಾಯ ಸಿಕ್ತು. ಆಮೆನ್. ಕೀರ್ತನೆ 51:6 ಓದೋಣ. ಕೀರ್ತನೆ 51:6 ಓದಿ. ಕೀರ್ತನೆ 51:6. ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ. ಅಮ್ಮ, ಯಾರು ಯಥಾರ್ಥವಾಗಿದ್ದಾರೋ, ಯಾವ ವ್ಯಕ್ತಿ ಯಥಾರ್ಥವಾಗಿದ್ದಾನೋ, ಯಾವ ಸ್ತ್ರೀ ಯಥಾರ್ಥವಾಗಿದ್ದಾಳೋ, ಯಾವ ಕುಟುಂಬ ಯಥಾರ್ಥವಾಗಿದೆಯೋ, ಯಾವ ವಿಶ್ವಾಸ ಯಥಾರ್ಥವಾಗಿದ್ದಾನ, ದೇವರಂತನಂತೆ ಅವರಂದ್ರೆ ನನಗೆ ಬಹಳ ಇಷ್ಟ, ಅವರಂದ್ರೆ ನನಗೆ ಬಹಳ ಇಷ್ಟ, ಅವರಂದ್ರೆ ನನಗೆ ಬಹಳ ಇಷ್ಟ. ನೀನು ಯಥಾರ್ಥವಾಗಿದ್ದರೆ ನಿನ್ನ ಕುಟುಂಬನ ದೇವ್ರ ಮೇಲೆ ತರ್ತಾನೆ. ನೀನು ಯಥಾರ್ಥವಾಗಿದ್ದರೆ ನಿನ್ನ ದುಡಿಮೆನ ಮೇಲೆ ತರ್ತಾನೆ. ನೀನು ಯಥಾರ್ಥವಾಗಿದ್ದರೆ ನಿನ್ನ ಬಿಸಿನೆಸ್ನ ಮೇಲೆ ತರ್ತಾನೆ. ನೀನು ಯಥಾರ್ಥವಾಗಿದ್ದರೆ ನಿಮ್ಮ ಮಕ್ಕಳ ಮೇಲೆ ತರ್ತಾನೆ. ನೀನು ಯಥಾರ್ಥವಾಗಿದ್ದರೆ ನಿಮ್ಮ ಮಕ್ಕಳು ಒಳ್ಳೆ ಒಳ್ಳೆ ಜಾಬ್ಗಳಲ್ಲಿ ಹೋಗ್ತಾರೆ. ನೀನು ಯಥಾರ್ಥವಾಗಿದ್ದರೆ ನಿನ್ನ ಕುಟುಂಬನ ಸಾಲದಿಂದ ಹೊರಗೆ ತರ್ತಾನೆ. ನೀನು ಯಥಾರ್ಥವಾಗಿದ್ದರೆ ಹಾಸಿಗೆಯಲ್ಲಿ ಅನಾರೋಗ್ಯದಲ್ಲಿ ಬಿದ್ದು ಹೋದ್ರು ದೇವರು ನಿನ್ನ ಸ್ವಸ್ಥ ಮಾಡ್ತಾನೆ. ಯಥಾರ್ಥವಂದ್ರೆ ದೇವರಿಗೆ ಬಹಳ ಇಷ್ಟ. ಆಮೇನ್, ಆಮೇನ್. ಮಗನಿಮಗಳೇ, ಸಹೋದರ ಸಹೋದರಿ, ಸಾಮಾನ್ಯವಾಗಿ ನಿಮ್ಮಲ್ಲಿ ಅನೇಕ ಜನ ಗ್ರಾಂಟ್ ತಗೊಂಡಿರ್ತೀರಿ, ಲೋನ್ ತಗೊಂಡಿರ್ತೀರಿ, ಮನೆ ಕಟ್ಟೋಗ್ಲಿಕ್ಕೆ ಮನೆ ಗ್ರಾಂಟ್ ತಗೊಂಡಿರ್ತೀರಿ, ಗ್ರಾಂಟ್ ಹಣ ತಗೊಂಡಿರ್ತೀರಿ. ಮಗನಿಮಗಳೇ, ಸಹೋದರ ಸಹೋದರಿ, ಅಧಿಕಾರಿಗಳು ನಿಮಗೆ ಗ್ರಾಂಟ್ ಶಾಂಕ್ಷನ್ ಮಾಡುವಾಗ, ಹಣ ಶಾಂಕ್ಷನ್ ಮಾಡುವಾಗ, ಒಂದೊಂದು ಸಾರಿ ಒಳ್ಳೆ ಅಧಿಕಾರಿಗಳು ನಿಮ್ಮ ಹತ್ರ ಏನು ಹಣ ತಗೊಳ್ದಂಗೆ ಗ್ರಾಂಟ್ ಶಾಂಕ್ಷನ್ ಕೊಟ್ಟಿದ್ದಾರೆ. ಇನ್ನು ಸಾರಿ ಕೆಲವು ಅಧಿಕಾರಿಗಳು ನೀವು 5,000 ಕೊಟ್ರೇನೆ, 10,000 ಕೊಟ್ರೇನೆ, 20,000 ಕೊಟ್ರೇನೆ, 30,000 ಕೊಟ್ರೇನೆ ಹಣನ ಶಾಂಕ್ಷನ್ ಮಾಡಿದ್ದಾರೆ, ಇಲ್ಲಾಂದ್ರೆ ಮಾಡಲ್ಲ. ನೀವು 5,000 ಕೊಟ್ರೆ ಅವ್ರಿಗೆ ಸಂತೋಷ ಆಗಿ, 10,000 ಕೊಟ್ರೆ ಆ ಅಧಿಕಾರಿಗೆ ಸಂತೋಷ ಆಗಿ, 20,000 ಕೊಟ್ರೆ ಆ ಅಧಿಕಾರಿಗೆ ಸಂತೋಷ ಆಗಿ, ನೀವು ಲಂಚ ಕೊಟ್ರೆ ಆ ಅಧಿಕಾರಿಗೆ ಸಂತೋಷ ಆಗಿ ಏನ್ ಮಾಡಿ ಕೊಡ್ತಾನೆ? ಹಣ ಶಾಂಕ್ಷನ್ ಮಾಡಿ ಕೊಡ್ತಾನೆ. ಮಗನಿಮಗಳೇ, ಸಹೋದರ ಸಹೋದರಿ, ನನ್ನ ನಿನ್ನ ಅಧಿಕಾರಿಯಾದ ಯೇಸು, ಪರಲೋಕದ ಅಧಿಕಾರಿಯಾದ ಯೇಸು ನೀನು ಯಥಾರ್ಥವಾಗಿ ಕಾಣಿಸಿದ್ರೆ, ನಾವು ಯಥಾರ್ಥವಾಗಿ ಕಾಣಿಸಿದ್ರೆ ಆತನಿಗೆ ಸಂತೋಷವಾಗಿ ಆತನು ಆಶೀರ್ವಾದವನ್ನ ನಿನಗೆ ಆತನು ರಿಲೀಸ್ ಮಾಡ್ತಾನೆ. ಆಮೇಲೆ ದೇವರು ಯಾವಾಗ ಆಶೀರ್ವಾದ ರಿಲೀಸ್ ಮಾಡ್ತಾನೆ? ನೀನು ಯಥಾರ್ಥವಾಗಿರುವಾಗ ನಿನ್ನ ಕುಟುಂಬದ ಮೇಲೆ ಆಶೀರ್ವಾದ ರಿಲೀಸ್ ಮಾಡ್ತಾನೆ. ನೀನು ಯಥಾರ್ಥವಾಗಿ ಕಾಣಿಸುವಾಗ ಅನಾರೋಗ್ಯದಲ್ಲಿ ಬಿದ್ದಂತ ನಿಮ್ಮ ಕುಟುಂಬಸ್ಥರ ಮೇಲೆ ಸೌಖ್ಯ ಶಕ್ತಿ ರಿಲೀಸ್ ಮಾಡ್ತಾನೆ. ನೀನು ಯಥಾರ್ಥವಾಗಿರುವಾಗ ನಿನ್ನ ಕುಟುಂಬನ ಸಾಲದಿಂದ ಹೊರಗೆ ತರಲಿಕ್ಕೆ ಆತನ ಶಕ್ತಿನ ರಿಲೀಸ್ ಮಾಡ್ತಾನೆ. ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಒಂದೊಂದು ಸಾರಿ ಲಂಚ ತಕ್ಕೊಂಡು ಕೆಲಸ ಮಾಡುವ ಅಧಿಕಾರಿಗಳು ಲಂಚ ತಕ್ಕೊಳ್ದಂಗೆ ನಿನ್ ಕೆಲಸ ಮಾಡಿಕೊಡುವಂತ ದೇವರು ಕಾರ್ಯ ಮಾಡ್ತಾನೆ. ಒಂದ್ಸಾರಿ ಏನಾಯ್ತಂದ್ರೆ, ನಮ್ದೇನೋ ಒಂದು ಕೆಲಸ ಆಗ್ಬೇಕಾಗಿತ್ತು. ಒಂದು ಅಧಿಕಾರಿ ಹತ್ರ ಹೋಗಿ ಕಂಡಿವಿ. 10,000 ಕೊಡ್ರಿ, 10,000 ಕೊಡ್ರಿ ನಿನ್ ಕೆಲಸ ಮಾಡಿಕೊಡ್ತೀವಿ, ಇಲ್ಲಾಂದ್ರೆ ಮಾಡಿಕೊಡಲ್ಲ ಅಂದನು. ನಾನಂದರೆ ಸರ್ ಆಯ್ತು ಸರ್, ನಾವು ನೆಕ್ಸ್ಟ್ ಬರ್ತೀನಿ ಸರ್, 1-2 ದಿನ ಬಿಟ್ಟು ಬರ್ತೀನಿ ಸರ್ ಅಂತೇಳಿ ವಾಪಸ್ ಬಂದೆ. 10,000 ದುಡ್ಡು ತಗೊಂಡು 2 ದಿನ ಆದಮೇಲೆ ಹೋಗಿ ಅಧಿಕಾರಿ ಮುಂದೆ ಕೂತ್ಕೊಂಡೆ. ಅಧಿಕಾರಿ ಮುಂದೆ ಕೂತ್ಕೊಂಡು ನಾನು ಅಂತೇನೆ ಒಂದು ಅರ್ಧ ಗಂಟೆ 1 ಗಂಟೆವರೆಗೂ ಟೈಮ್ ತೊಗೊಂಡು ಮಾಡಿಕೊಡ್ತಾನಂತ ಕೂತ್ಕೊಂಡಿನಿ. ನಾನು ಹೋಗಿ ಕೂತ್ಕೊಂಡು ಕೂಡಲೇ ಒಂದು 10 ನಿಮಿಷ ಕೂಡ ಮಾಡಲಿಲ್ಲ, 5 ನಿಮಿಷ ಕೂಡ ಮಾಡಲಿಲ್ಲ, ಟಕ 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 ಸೈನ್ ಮಾಡಿ ಪೇಪರ್ನ ಕೊಟ್ಬಿಟ್ಟ, ಸೈನ್ ಮಾಡಿ ಪತ್ರ ಕೊಟ್ಬಿಟ್ಟ. ನನಗೆ ಖುಷಿ ಆಯಿತು. ಆ ಪತ್ರ ತಕ್ಕೊಂಡು ನೆಕ್ಸ್ಟ್ ನಾನು ಜೋಬ್ನಿಂದ ಏನು ತೆಗಿತಾ ಇದ್ದೀನಿ?
10,000 ರೂಪಾಯಿ ಹಣ ತೆಗಿತಾ ಇದ್ದೀನಿ. ಅವನಿಗೆ ಗೊತ್ತಾಯ್ತು ಹಣ ತೆಗಿತಾ ಅಂತ. ಸರ್ ಏನು ತೆಗಿತಾ ಇದ್ದೀರಾ ಸರ್? ಅದೇ ಸರ್ ಮೊನ್ನೆ ಹೇಳಿದ್ರಲ್ಲ ಸರ್ 10,000 ಅಂತ, ಅದಕ್ಕೆ ತೆಗಿತಾ ಇದ್ದೀನಿ. ಬೇಡ ಸರ್, ನೀವು ಬೇಡ ಸರ್. ಅಲ್ಲ ಸರ್, ನೀವು ಹೇಳಿದ್ರಲ್ಲ ಸರ್ ತಗೊಂಬ. ಬೇಡ ಸರ್, ನೀವು ನಮ್ಮವ್ರು ಸರ್, ನೀವೇನು ಕೊಡೋದು ಬೇಡ ಸರ್, ತಕೊಂಡು ಹೋಗ್ರಿ ಸರ್, ನೀವು ಹೋಗ್ರಿ ಸರ್. ನಾನಂತ ಇಲ್ಲ ತಗೊಳ್ಳಿ ಸರ್, ಇಲ್ಲ ತಗೊಳ್ಳಿ. ಬೇಡ ಸರ್, ನೀವು ಹೋಗ್ರಿ ಸರ್, ನೀವು ನಮ್ಮವ್ರು ಹೋಗ್ರಿ ಸರ್. 2 ದಿನದ ಹಿಂದೆ ನಾನು ಯಾರೋ ಬೇರೆ ಕಡೆನಾಗಿದ್ದು, ಈಗ ನೀವು ನಮ್ಮವರು, ನೀವು ಹೋಗ್ರಿ ಸರ್, ಪರವಾಗಿಲ್ಲ, ಬೇಡ ಸರ್, ಬೇಡ, ಒತ್ತಾಯ ಮಾಡಿದ್ರು ಬೇಡ ಅಂತಾನೆ. ನನಗೆ ಖುಷಿ ಆಯ್ತು, 10,000 ಉಳಿತಲ್ಲಪ್ಪ. ಹೊರಗೆ ಬಂದಾಗ ಅಲ್ಲಿರುವಂಥ P1 ಕೇಳ್ದ, ಏನು ಸರ್ ಅವಾಗ ಏನೋ ನಡೀತಾ ಇತ್ತಲ್ಲ? ಏನಿಲ್ಲ ರೀ, ಅದೇ ಲಾಸ್ಟ್ 2 ದಿನದ ಹಿಂದೆ ಬಂದಾಗ 10,000 ಕೇಳಿದ, ತಂದಿನಿ, ಬೇಡ ಅಂತಾನೆ. ಸಾರ್ ಅದು ಯಾಕೆ ತಗೋವಲ್ ಗೊತ್ತಾ? ನಿನ್ನೆ ಮೇಲಾಧಿಕಾರಿ ಬಂದು ಹೇಳನಂತೆ, ನೀನೇನ ಲಂಚ ಗಿಂಚ ತಕೊಂಡು ಸಿಗೇ ಬೀಳು, ಅವಾಗ ಹೇಳ್ತೀನಿ ಕತೆ ಅಂದನಂತೆ. ಅದಕ್ಕೆ ತಗೊಂಡಿಲ್ಲಂತೆ. ನಾನಂದೆ ಹಲ್ಲೆಲೂಯಾ, ಆ ಅಧಿಕಾರಿನ ನನಗೋಸ್ಕರ ದೇವರೇ ಕಳಿಸ್ಕೊಟ್ಟಿದ್ದಾನೆ. ನೀವು ಚಪ್ಪಾಳೆ ತಟ್ಟುವಾಗ ಆಮೇಲೆ ಹೇಳ್ಬೇಕು, ಇವಾಗ ಯೇಸು ನಾಮದಲ್ಲಿ ನಿಮ್ಮ ಆಫೀಸ್ ಕೆಲಸಗಳು, ಕೋರ್ಟ್ ಕೆಲಸಗಳು ಯೇಸು ನಾಮದಲ್ಲಿ ಸಫಲವಾಗಲೇ. ಅಧಿಕಾರಿಗಳು ಲಂಚ ತಕ್ಕೊಳ್ಳಂಗೆ ನಿಮ್ಮ ಕೆಲಸಗಳನ್ನು ಮಾಡಿಕೊಡಲೇ. ಪೆಂಡಿಂಗ್ ಆಗಿರುವ ಕೆಲಸಗಳು, ಅಧಿಕಾರಿಗಳು ಮುಂದಕ್ಕೆ ಹಾಕುವಂತ ಕೆಲಸಗಳು ಇವತ್ತೇ ಸಫಲವಾಗಲೇ. ಯಾವಾಗ ನಡೀತಿದೆ ಇಂಥ ಕಾರ್ಯಗಳು? ಯಥಾರ್ಥವಾಗಿರುವಾಗ.